ಶಾಂತಿಯುತ ಪ್ರತಿಭಟನೆ, ಆಕ್ರೋಶಭರಿತ ಮಾತುಗಳು. ಹೀಗೆ ಯಾಕೆ ಇದು ಹೋಗ್ಲಿಕ್ಕತ್ತದ? ಕೋಟಿ ಒಳಗೆ ಯಾವುದೇ ಹಿಂದೂ ಸಂಘಟನೆ ಪ್ರತಿಭಟನೆ ಮಾಡಬಾರ್ದು ಅಂತ ಆದ್ರ ಅದೇ 28ನೇ ತಾರೀಕು ರಾತ್ರಿ 10 ಗಂಟೆವರೆಗೂ ಬಂಕಾ ಮಸೀದಿಗೆ ಕೀಲಿ ಬೀಳ್ಬೇಕಲ್ಲ. ಸಂಘದ ಹೋರಾಟ ಅಲ್ಲ ಪಟ್ ಅಂತ 11 ಮಂದಿ ಮೇಲೆ ಕೇಸ್ ಹತ್ತು ಆಮೇಲೆ ಎಲ್ಲ ಇಟ್ಕೊಂಡು ಹೋಗಿ ಕೊಟ್ಟಿರಲ್ಲ. ಹಂಗೆ ಕೊಡ್ಬೋದಿತ್ತಲ್ಲ. ಎಲ್ಲರೂ ಗೊತ್ತಿಲ್ಲ ಅಂದ್ರೆ SP ಸಾಹೇಬರಿಗೆ ನಾಳೆ ಬಡದು ತಿಳಿಯಾಗಿರುತ್ತನ. ಹಿಂದಳಿ ಸಾಮ್ರಾಜ್ಯದ ಅಧಿಪತಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ತೂರಿದ ಮತಾಂತರನ್ನು ಬಂಧಿಸಿ ಶಿಕ್ಷಿಸಬೇಕೆಂದು ಬೃಹತ್ ಪ್ರತಿಭಟನೆ. ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತಳಗೇರಿ. ಇಂದು ದಿನಾಂಕ 25/2/2026 ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಛತ್ರಪತಿ ಶಿವಾಜಿ ಸರ್ಕಲ್ ರಸ್ತೆ ಬಂದ್. ಹೌದು, ದಿನಾಂಕ 19/2/2026 ಬಾಗಲಕೋಟೆ ನಗರದಲ್ಲಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆಯ ಕಾರ್ಯಕ್ರಮದ ಮೇಲೆ ಮತಾಂತ ಜಿಹಾದಿ ಮನಸ್ಥಿತಿಯ ಯುವಕರು ಕಲ್ಲು ತೂರಿದ್ದು, ಇದರಿಂದ ಹಿಂದೂ ಸಮಾಜಕ್ಕೆ ನೋವಾಗಿದ್ದು, ತಕ್ಷಣ ಅಂತ ಮತಾಂತರನ್ನು ಬಂಧಿಸಿ ಗಡೀಪಾರು ಮಾಡಬೇಕೆಂದು ಹಾಗೂ ಅದಕ್ಕೆ ಪ್ರೋತ್ಸಾಹ ನೀಡಿದವರನ್ನು ಶಿಕ್ಷಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ ಕ್ಷತ್ರಿಯ ಮರಾಠ ಸಮಾಜ ಹಾಗೂ ಹಿಂದೂ ಪರ ಸಂಘಟನೆಗಳ ಒಕ್ಕೂಟ ಮುಧೋಳ್ ಮಾನ್ಯ ತಹಶೀಲ್ದಾರ್ ಚಿಕ್ಕಪ್ಪ ನಾಯ್ಕ ಅವರಿಗೆ ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ತಹಶೀಲ್ದಾರ್ ಮುಧೋಳ್ ಅವರು ಜಿಲ್ಲಾ ಅಧಿಕಾರಿಗಳ ಮೂಲಕಕ್ಕೆ ಸರ್ಕಾರಕ್ಕೆ ತಲುಪಿಸುತ್ತೇವೆ ಎಂದು ಭರವಸೆ ನೀಡಿದರು. ಬಳಿಕ ಮಾತನಾಡಿದ ಭಗತ್ ಸಿಂಗ್ ಕ್ರಾಂತಿ ವೇದಿಕೆ ಅಧ್ಯಕ್ಷರಾದ ವಿನಾಯಕ್ ನಿಂಬಾಳ್ಕರ್ ಮತ್ತು ಶಂಕರಗೌಡ ಪಾಟೀಲ್ ಅವರು ಘಟನೆ ಖಂಡಿಸಿ ಘಟನೆ ಕುರಿತು ಮುಂದಿನ ಹೋರಾಟದ ಕುರಿತು ಮಾತನಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇನ್ನು ಇದೇ ವೇಳೆ ಮಾನವೀಯತೆ ಮೆರೆದ ಪ್ರತಿಭಟನಾಕಾರರು ತುರ್ತು ಸೇವೆಯ ಆಂಬ್ಯುಲೆನ್ಸ್ ವಾಹನಕ್ಕೆ ದಾರಿ ಮಾಡಿಕೊಟ್ಟರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಬಂದೋಬಸ್ತ್ ಕೈಗೊಂಡಿತ್ತು. ಒಟ್ಟಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಹಾನ್ ವ್ಯಕ್ತಿಗಳನ್ನು ಅವಮಾನವಾಗುವ ಘಟನೆಗಳು ಮರುಕಳಿಸಬಾರದು. ನಾವು ಭಾರತೀಯರು ಏಕತೆಯಿಂದ ಬದುಕಬೇಕು ಎಂಬ ಸಂದೇಶದೊಂದಿಗೆ ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಿತು. ಇಂಥ ಸ್ಥಳೀಯ ಸುದ್ದಿಗಳು, ಕ್ರೀಡೆ, ಮನೋರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಒಂದೇನು ಬಾಗಲಕೋಟದಲ್ಲಿ ಮೆರವಣಿಗೆ ಹೋಗೋದ್ ಮುಂದೆ ಫೆಬ್ರವರಿ 19ನೇ ತಾರೀಕಿಗೆ ಬಂಕಾ ಮಸೀದಿಯಿಂದ ಕಲ್ಲು ತೂರಾಟ ಹಾಗೂ ಏನ್ ಮತಾಂಧ ಕುಣ್ಣಿಗಳು ಎಸೆದಿದ್ರು ಅವ್ರ ವಿರುದ್ಧ ಮುಧೋಳ ನಗರದಲ್ಲಿ ಕ್ಷತ್ರಿಯ ಮರಾಠ ಸಮಾಜ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಪ್ರತಿಭಟನೆಯನ್ನ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ ನಲ್ಲಿ ಪ್ರತಿಭಟಿಸಲಾಯಿತು. ಮಾನ್ಯ ತಹಶೀಲ್ದಾರ್ ಆದಂತಹ ಚಿಕ್ಕಪ್ಪ ನಾಯ್ಕ ಸರ್ಗೆ ಒಂದು ಮನವಿಯನ್ನ ಇಲ್ಲಿ ಸಲ್ಲಿಸಿದ್ದೇವೆ ಹಾಗೂ ಈ ಮನವಿಯಿಂದ ಅದನ್ನು ಅವರು ಬಾಗಲಕೋಟೆ ಜಿಲ್ಲಾ DC ಸಾಹೇಬರಿಗೆ ತಲುಪಿಸಿ ಸರ್ಕಾರಕ್ಕೆ ಆ ಒಂದು ಘಟನೆಯನ್ನ ಏನು ಮಾಡಿರೋ ಅಂತ ತಪ್ಪಿತಸ್ಥರ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಭರವಸೆ ನೀಡಿ ಒಂದು ಮನವಿಯನ್ನು ನಾವಿಲ್ಲಿ ಶಾಂತ ರೀತಿಯಿಂದ ಅವರಿಗೆ ತಲುಪಿಸಿರ್ತೇವೆ. ಮತ್ತು ಅವರ ವಿರುದ್ಧ ಏನು ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ಈ ಒಂದು ಪ್ರತಿಭಟನೆ ಇಡೀ ರಾಜ್ಯವ್ಯಾಪಿ ಅಲ್ಲ, ಇಡೀ ದೇಶವ್ಯಾಪಿ ಜರುಗುತ್ತದೆ ಅಂತ ನಾ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ ನಲ್ಲಿ ಹೇಳ್ತಾ ಇದ್ದೀನಿ. 19ನೇ ತಾರೀಕು ನಡೆದಿರ್ತಕ್ಕಂತಹ ಶಾಂತಿಯುತವಾದಂತಹ ಆ ಒಂದು ಮೆರವಣಿಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ 8 ಗಂಟೆಗೆ ಅಜಾನ್ ಮುಗಿದ್ರು 9 ಗಂಟೆವರೆಗೂ ಮಸೀದಿ ಒಳಗ ಅಷ್ಟು ಜನ ಏನ್ ಮಾಡ್ತಾ ಇದ್ರು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಮತ್ತೆ 200 ಜನ ಮಸೀದಿ ಒಳಗೆ ಜಮಾ ಆಗಿ ಕಲ್ಲು ತೂರಾಟ ಮಾಡಿದ ಮೇಲೂ ಲಾಠಿ ಚಾರ್ಜ್ ತಳಗ ನೆರೆದಿರ್ತಕ್ಕಂಥ ಮೆರವಣಿಗೆ ಮೇಲೆ ಮಾಡ್ಬೇಕಾಗಿತ್ತ ಅಥವಾ ಕಲ್ಲು ಒಗದಿರ್ತಕ್ಕಂಥ ಮಸೀದಿ ಒಳಗೆ ಮಾಡ್ಬೇಕಾಗಿತ್ತ? ಇದನ್ನ SP ಸಾಹೇಬರು ಯೋಚನೆ ಮಾಡ್ಬೇಕು. SP ಸಾಹೇಬರು ಮುಂದಿದ್ದಾಗ, ಇಡೀ ಪೊಲೀಸ್ ಇಲಾಖೆ ಮುಂದಿದ್ದಾಗ ಬಾಗಲಕೋಟೆ ನಗರದೊಳಗೆ ಇಂತ ಒಂದು ಕೃತ್ಯ ನಡೀತೈತಿ ಅಂದ್ರ ಇದು ಯಾರ ವೈಫಲ್ಯ ಅನ್ನೋದನ್ನು ಕೂಡ ಜನ ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲೆ ಇಷ್ಟೆಲ್ಲಾ ಆದ್ಮೇಲೇನು ಇನ್ನೊಂದು ಪ್ರತಿಭಟನಾ ಮೆರವಣಿಗೆ, ಇದನ್ನ ಪ್ರತಿಭಟಿಸ್ತೀವಿ ನಾವು ಅಂತೇಳಿ ಸಮಾಜ ಆ ಒಂದು ರೋಡ್ ನಲ್ಲಿ ಮೆರವಣಿಗೆ ಮಾಡ್ತೀವಿ ಅಂತೇಳಿ ಹೊರಟಾಗ ಅದರ ಮೇಲೆ 163 ಹಾಕಿ ಇಲ್ಲಿ ಯಾರು ಬರುವಂತಿಲ್ಲ ಅಂತೇಳಿ SP ಸಾಹೇಬರು ಹೇಳ್ತಾ ಇದ್ದಾರೆ. ಅಂದ್ರ ಮುಸಲ್ಮಾನರು ಆ ಬಂಕಾ ಮಸೀದಿ ಒಳಗೆ ಕುತ್ಕೊಂಡು ಮತ್ತೇನಾರ ಗದ್ದಲ ಮಾಡ್ತಾರೋ, ಮತ್ ಕಲ್ಲು ಹೋಗಿತಾರೋ ಅನ್ನುವಂತ ಭಯ ಪೊಲೀಸ್ ಇಲಾಖೆಗೆ ಐತಿ ಅಂತೇಳಿ ಅನ್ಸಾಕತ್ತದ. ಅದಕ್ಕ ಅಕಸ್ಮಾತ್ ನೀವು ಈ ಒಂದು ಬಾಗಲಕೋಟೆಯಲ್ಲಿ ಶಾಂತಿಯನ್ನ ಕಾಪಾಡಬೇಕಾಗಿತ್ತಂದ್ರ ಯಾವ ಮಸೀದಿಯಿಂದ ಕಲ್ಲುಗಳು ತೂರಾಟವಾದವು, ಯಾವ ಮಸೀದಿಯಿಂದ ಕಲ್ಲುಗಳನ್ನು ಒಗೆದ್ರು ಆ ಮಸೀದಿಯ ಆಡಳಿತ ಮಂಡಳಿ ಮತ್ತು ಅದರ ಮೌಲ್ವಿಗಳನ್ನ ಮೊದಲು ಅರೆಸ್ಟ್ ಮಾಡಬೇಕು. ಅಕಸ್ಮಾತ್ ಈಗ 28ನೇ ತಾರೀಕಿನವರೆಗೂ ನೀವು ಈ ಒಂದು 163 ಅನ್ನ ಮುಂದುವರಿಸುವುದು, ಅದ್ರ 4 ಜನರಿಗಿಂತ ಹೆಚ್ಚಿಗೆ ಯಾರು ಅಡ್ಡಾಡುವಂಗಿಲ್ಲ, ಕರ್ಫ್ಯೂ ಮಾಡ್ತೀವಿ ಅಂತ ಏನ್ ಹೇಳಕ್ತೀರಿ,
ಅದೇ ಕರ್ಫ್ಯೂನ ಅದೇ 163 ಅನ್ನ ಆ ಮಸೀದಿಯ ಮೇಲೂ ಕೂಡ ಲಾಗು ಮಾಡಬೇಕು, ಬಂಕಾ ಮಸೀದಿಯನ್ನ ಬಂದ್ ಮಾಡಬೇಕು, ಅದಕ್ಕೆ ಬೀಗ ಹಾಕಬೇಕು ಅಂತೇಳಿ ನಾವು ಹಿಂದೂ ಸಂಘಟನೆಯಾಗಿ ಹಿಂದೂ ಸಮಾಜವಾಗಿ ನಾವು ಅದನ್ನ ಕೇಳ್ಕೊತೀವಿ.